ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಡಿ ಎಸ್ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬಹಳ ಸಂಕಟ ಆಗ್ತಾ ಇದೆ. ಕೇಂದ್ರದಲ್ಲಿರುವಂಥ BJP ಹೇಳುತ್ತೆ, ನಾವು ತುಂಬ ಗಡಿಯನ್ನು ಭದ್ರಗೊಳಿಸಿದ್ದೀವಿ, ಸೇನೆಯನ್ನು ಪ್ರಬಲವಾಗಿಟ್ಟಿದ್ದೀವಿ, ಯಾರೂ ಕೂಡ ನುಸುಳೋಕ್ಕಾಗೋದಿಲ್ಲ ಅಂತೇಳಿ. ಹೇಗೆ ಇವರೆಲ್ಲ ಬರ್ತಾರೆ? ಯಾವ ರೀತಿಯಾಗಿ ಈ ರೀತಿಯಾಗಿ ದಾಳಿಯನ್ನು ಮಾಡ್ತಾರೆ? ಇದಕ್ಕೆ ನಮಗೆ ಅನಿಸ್ತಾ ಇರೋವಂಥದ್ದು ಇದೊಂದು ಹೇಯ ಕೃತ್ಯ. ಜೊತೆಗೆ ನಾನು ಕಾಶ್ಮೀರದಲ್ಲಿ ಇದೆ, ಕುಲ್ಗಾಮಲ್ಲೂ ಕೂಡ ನಾನು ಹೋಗಿ ಬಂದಂಥವನು, ಆ ಜಾಗದಲ್ಲೆಲ್ಲ ಆಟಾಡಿ ಬಂದಂಥವನು ನಾನು. ಮಂಜುನಾಥ್ ಇದೇ ನಮ್ಮ ಶಿವಮೊಗ್ಗ, ನಮ್ಮ ವಿಜಯನಗರದಲ್ಲಿರೋದು. ಅವ್ರನ್ನ ಮನೆಯಲ್ಲಿ ಈಗ ತಾಯಿ ಒಬ್ಬರೇ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೆ ಮಧ್ಯಾಹ್ನ ಗೊತ್ತಾದಾಗ ನನ್ನ ಜಿ ಪರಮೇಶ್ವರ್ ಅವರ PS ಚಂದ್ರಸಪ್ನವರಿಗೆ ಮಾಹಿತಿಯನ್ನು ಕೇಳಿದೆ ನಾನು, ಏನ್ ಸ್ಥಿತಿ ಅಂತ ಒಂದು ಈ ತರದ್ದು. ತಕ್ಷಣ ಅವರು ಕೂಡ ಕರ್ನಾಟಕದಿಂದ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಇವತ್ತು ಆಗ್ತಾ ಇರೋವಂಥದ್ದು ನೋಡಿದ್ರೆ ಇದ್ರದ್ದು ನನಗೆ ಈ ಟೈಮಲ್ಲಿ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸ್ಟೇಟ್ ನಿಮಗೆ ಯಾವಾಗ ಮಾಹಿತಿ ಬಂತು ಸರ್ ಇದು? ನನಗೆ ಸುಮಾರು 1 ಗಂಟೆಗೆ 1 ಗಂಟೆ ಅಷ್ಟೊತ್ತಿಗೆ ಗೊತ್ತಾಯ್ತು. 1 ಗಂಟೆಗೆ ಗೊತ್ತಾದಾಗ ನಾನು ಇವ್ರಿಗೆ ಕನೆಕ್ಟ್ ಮಾಡಿ ಮಾತಾಡಿದೆ. ಕಾಮನ್ ಫ್ರೆಂಡ್ ಒಬ್ರು ಅಲ್ಲಿಂದ, ಅವ್ರ ಪಲ್ಲವಿ ಅವರ ಫ್ರೆಂಡ್ ಒಬ್ರು ನನಗೆ ಮಾತಾಡಿದ್ರು. ತುಂಬಾ ಅಪ್ಸೆಟ್ ಆಗಿದ್ರು ಪಲ್ಲವಿ ಅವರು. ಮಾತಾಡೋ ಅಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ಅವರು ಆ ಸಂದರ್ಭದಲ್ಲಿ. ಅವಾಗ ಇದು ಒಂದೊಂದೇ ಕೇಳ್ತಾ ಹೋದಾಗ ತುಂಬಾ ಅದರ ಇವ್ರನ್ನೇನೋ ಮಾಡಿಲ್ಲ, ಬರೇ ಅವ್ರನ್ನ ಮಾತ್ರ ಶೂಟ್ಔಟ್ ಮಾಡಿದಾಗ ಇವ್ರು ಹೇಳ್ತಾರೆ ನನ್ನನ್ನು ಕೊಂಡ್ಬಿಡಿ ಅಂತ. ಅವ್ರನ್ನ ದಬ್ಬಿ ಹೋಗ್ತಾರೆ. ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮಗ ಸೆಕೆಂಡ್ PUC ತಾನೇ ಮುಗಿಸಿದ್ದಾನೆ. ನಿಜವಾಗ್ಲೂ ಏನಂದ್ರೆ ಇವತ್ತು ಒಂಥರ ಈ ಎಲೆಕ್ಷನ್ ಆದ್ಮೇಲೆ ಆಗ್ತಾ ಇರುವಂತದ್ದು ಕಾಶ್ಮೀರದಲ್ಲಿ ಒಂದ್ ಸ್ವಲ್ಪ ಗಮನಿಸ್ಬೇಕು ಅಂತ ಅನ್ಸುತ್ತೆ ನಂಗೆ. ಎಲೆಕ್ಷನ್ ಆದ್ಮೇಲೆ ಅವ್ರಿಗೆ ಒಂಥರ ಹೆದರಿಕೆ ಹೋಗ್ತಾ ಇದೆಯಾ, ಈ ತರದನ್ನು ಒಂದ್ ಸ್ವಲ್ಪ ಗಮನಿಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ಈಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇರೋವಂಥದ್ದು ಜಮ್ಮು ಕಾಶ್ಮೀರ. ಅಂದ್ರೆ ಇಷ್ಟೊಂದ್ ಜನ ಟೂರಿಸ್ಟ್ ಹೋಗ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಅರುಣ್ ಸರ್, ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಸ್ವಲ್ಪ ಮುಂದೆ ಹೋಗೋಣ. ಅವ್ರ ತಾಯಿಯವರಿಗೆ ಏನು ಸುದ್ದಿ ಗೊತ್ತಿಲ್ಲ. ಅವರಿಗೆ ಮಹೇಶ್ ಅಂತೇಳಿ ಮ್ಯಾಮ್ಕೋಸಿನ ಉಪಾಧ್ಯಕ್ಷ ನಾನು. ಇವರು MD ಅವರು ಶ್ರೀಕಾಂತ್ ಬರ್ವೆ ಅಂತ ಹೇಳಿ. ವಿರೂಪಾಕ್ಷಪ್ಪನವರು ನಮ್ಮ ಮನೆ. ಒಟ್ಟಾರೆ ನಮಗೆ 3:30 ಸುದ್ದಿ ನಮ್ಮ ಕೈಗೆ ಸಿಕ್ತು ಫೋನ್ ಮುಖಾಂತರ. ಏನೋ ಈಗ ಟೆರರಿಸ್ಟ್ ಗುಂಡಿಗೆ ಆಹುತಿಯಾದಂಥ ಮಂಜುನಾಥ್ ಅವರ ಪತ್ನಿ ನಮ್ಮ ಮ್ಯಾಮ್ಕೋಸಿನ ಎಂಪ್ಲಾಯ್ ಮ್ಯಾನೇಜರ್ ಆಗಿ ಬೀರೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ಅದೇ ಕಾಶ್ಮೀರದಲ್ಲಿ ನಮಗೆಲ್ಲ ಸುದ್ದಿ ಗೊತ್ತಿದೆ. ಈಗಾಗಲೇ ಮೃತಪಟ್ಟಿದ್ದಾರೆ, ದೃಢ ಆಗಿದೆ. ಇದು ಸಂಬಂಧಪಟ್ಟಂತೆ ಅವರ ಶವವನ್ನು ನಮ್ಮ ಶಿವಮೊಗ್ಗಕ್ಕೆ ತರಲಿಕ್ಕೆ ನಾವೀಗ DC ಅವ್ರ ಹತ್ರ, SP ಅವ್ರ ಹತ್ರ ಹಾಗೂ ನಮ್ಮ MP ಅವ್ರ ಹತ್ರನೂ ಕೂಡ ಹೋಗಿ ಮಾತನಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತರೋಂಥ ವ್ಯವಸ್ಥೆ ಆಗ್ತದೆ. ಎಲ್ಲೋ ಒಂದು ಭಾಗದಲ್ಲಿ ಕಾಶ್ಮೀರದಲ್ಲಿ ಈ ಥರದ ದುರಂತಗಳು ನಡೆಯೋ ಅಂಥದ್ದು, ಟೆರರಿಸ್ಟ್ಗಳ ಅಟ್ಟಹಾಸದಲ್ಲಿ ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರು ತೀರ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಅವರು ಮಂಜುನಾಥ್ ರಾವ್ ಅವರು, ಅವ್ರ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನೌಕರರಾಗಿ ಕೆಲಸ ಮಾಡಿದಂಥವ್ರು. ಪಾಪ ತಾಯಿಯವರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಬರ್ತಾರಲ್ವಾ, ಏನೂ ಆಗಿಲ್ಲ ಅಲ್ಲ ಅಂತಲೇ ಕೇಳ್ತಾ ಇದ್ದಾರೆ. ಹೆತ್ತ ಕರುಳಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದು ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂಥ ನಮ್ಮ ನೌಕರರು ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾ ಇದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ. ಹೌದು, ಮ್ಯಾಮ್ಕೋಸ್ನಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 19ನೇ ತಾರೀಕು ಅವರು ಪ್ರವಾಸ ಹೋಗಿದ್ದಾರೆ. 24ಕ್ಕೆ ವಾಪಸ್ ಬರೋ ಹಾಗೆ ಅವ್ರ ಜೊತೆಯಲ್ಲಿ ಸಾಗರದ ಒಂದು ಟೀಮ್ ಅವ್ರ ಜೊತೆಗಿದೆ.
ಫೋನ್ನಲ್ಲೂ ಕೂಡ ಮಾತನಾಡಿದಾಗ ಅವ್ರ ಮಗ ಮತ್ತು ಪಲ್ಲವಿ ಧೈರ್ಯವಾಗಿ, ಅಂದರೆ ದುಃಖ ಇದೆ ಆದರೂ ಅದನ್ನು ತಗೊಂಬರೋ ಅಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ, ಮಾಡ್ಕೊಂಬರ್ತಾರೆ. ಸಾಗರದವ್ರನ್ನೂ ಕೂಡ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಹೊರಟಿರೋದನ್ನ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀವಿ, ಪ್ರಧಾನಿಯವರು ಹೇಳಿ. ಹಾಗಾಗಿ ವ್ಯವಸ್ಥಿತವಾಗಿ ಇಲ್ಲಿ ಶಿವಮೊಗ್ಗ ತಲುಪುವಂಥ ಕೆಲಸ ಆಗ್ತದೆ. ಮಂಜುನಾಥ್ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವ್ರ ಕುಟುಂಬ ಯಾರಿದ್ದಾರೆ? ಮಂಜುನಾಥ್ ಅವರ ಹೆಂಡತಿ ಮತ್ತು ಮಗ ಅವ್ರ ಜೊತೆಯಲ್ಲಿದ್ದಾರೆ. ಅವ್ರು 3 ಜನ ಇಲ್ಲಿ ಶಿವಮೊಗ್ಗದಿಂದ ಹೋದಂಥವ್ರು. ಇಲ್ಲಿ ಮಂಜುನಾಥ್ ಜೊತೆ ಯಾರಿದೆ ಸರ್? ತಾಯಿಯವರ ಕುಟುಂಬದವರು ಇದ್ದಾರೆ, ಇಲ್ಲಿ ಮನೆಯಲ್ಲೇ ನೋಡ್ಕೊಳ್ತಾ ಇದ್ದಾರೆ. ಯಾರಿದ್ದಾರೆ ಸರ್ ಇಲ್ಲಿ? ಅವರ ತಂಗಿ ಒಬ್ಬರು ಮತ್ತು ತಾಯಿ ಅವರಿಬ್ಬರು, ಚಿಕ್ಕಮ್ಮ ಅವರು ಇದ್ದಾರೆ. ದೊಡ್ಡ ಆಗತ್ತೆ ಸರ್ ಇದೆಲ್ಲ? ನಿಮಗೆಲ್ಲ ದೊಡ್ಡ ಆಗತ್ತೆ ಇದು? ಅದು ನಿಜವಾಗೂ ನಮಗೆ ಭಾಳ ಆಘಾತ ಇದು. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ, ಮ್ಯಾಮ್ಕೋಸ್ ಮ್ಯಾಮ್ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕ. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಿಂದಾಗಿ ಮೃತಪಟ್ಟಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಅವರು ನಮ್ಮ ಮ್ಯಾಮ್ಕೋಸಿನ ಬೀರೂರಿನ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ. ಸುಮಾರು 3:45 ಸಮಯದಲ್ಲಿ ನಮಗೆ ಬರಸಿಡಿದಂತೆ ಈ ಸುದ್ದಿ ಕೇಳಿದಾಗ ನಮಗೆ ಯಾರಿಗೂ ನಂಬಲಿಕ್ಕಾಗಲಿಲ್ಲ. ಆದರೆ ಪಲ್ಲವಿಯವ್ರ ಜೊತೆ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಪಾಪ ಆ ದುಃಖದಲ್ಲಿ ಅವರಿಗೆ ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಕೇಳಿದಾಗ, ನಾನು ನನ್ನ ಗಂಡನ ಶವ ಶಿವಮೊಗ್ಗಕ್ಕೆ ಬರ್ದೇನೆ ನಾನು ಬರಲಿಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಗಂಡನ ಶವವನ್ನು ಶಿವಮೊಗ್ಗಕ್ಕೆ ತರಲಿಕ್ಕೆ ಅಗತ್ಯ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರದಲ್ಲಿ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಅವರಿಗೆ ಇಮಿಡಿಯೇಟ್ ದೂರವಾಣಿ ಮೂಲಕ ಮಾತನಾಡಿದೆ. ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆನೂ ಮಾತಾಡಿ, ನಂತರದಲ್ಲಿ ಮಾನ್ಯ ಉಪಾಧ್ಯಕ್ಷರುಗಳು ಕೂಡ MP ಅವ್ರ ಜೊತೆ ಮಾತಾಡಿ ಅಲ್ಲಿಂದ ಅವರ ಮೃತದೇಹವನ್ನು ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಮ್ಯಾಮ್ಕೋಸ್ ವತಿಯಿಂದ ಮೃತರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಶಕ್ತಿಯನ್ನು, ಆ ದುಃಖವನ್ನು ತಡೆದುಕೊಳ್ತಾ. ಬಹಳ ಕುಟುಂಬದ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. ಯಾಕಂದರೆ ಪ್ರವಾಸಕ್ಕೆ ಅಂತ ಹೋದಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಆಗಿಬಿಟ್ರೆ ಹೇಗಾಗಿರಬೇಕು ಪರಿಸ್ಥಿತಿ ಅಂತೇಳಿ ಯಾರು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು.